ಕಾಂತರಾಜ್ ಆಯೋಗ ವರದಿಯನ್ನ ಮಂಡಿಸಿ ಇಲ್ಲವೇ ರಾಜೀನಾಮೆ ನೀಡಿ ಎಂದು ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಸಿಎಂ ಸಿದ್ದರಾಮಯ್ಯರವರಿಗೆ ರಾಜ್ಯ ಬಿಜೆಪಿ ವಕ್ತಾರ ಎಂಜಿ ಮಹೇಶ್ ಸವಾಲು ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಕಾಂತರಾಜ್ ವರದಿ ಇಷ್ಟು ದಿನ ಆದರೂ ಕೂಡ ಬಹಿರಂಗ ಮಾಡ್ತಿಲ್ಲ, ಜನರಿಗೂ ತಿಳಿಸ್ತಿಲ್ಲ. ತೆಲಂಗಾಣದ ರೇವಂತ್ ರೆಡ್ಡಿ ಸರ್ಕಾರ ಕೇವಲ 3-4 ತಿಂಗಳಲ್ಲಿ ಹಿಂದುಳಿದವರ ಜಾತಿ ಸಮೀಕ್ಷೆ ಮಾಡಿದೆ. ರೇವಂತ್ ರೆಡ್ಡಿಗೆ ಆಗುವುದು ಸಿಎಂ ಸಿದ್ದರಾಮಯ್ಯರವರಿಗೆ ಏಕೆ ಆಗುವುದಿಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯರವರಿಗೆ ಎಂಜಿ ಮಹೇಶ್ ಪ್ರಶ್ನೆ ಮಾಡಿದ್ದಾರೆ. ನಿಮಗೆ ಬದ್ಧತೆ ಇದ್ದರೆ ಆಯೋಗದ ವರದಿ ಜಾರಿ ಮಾಡಿ, ಇಲ್ಲವೇ ರಾಜೀನಾಮೆ ನೀಡಿ. ಕಾಂತರಾಜ್ ವರದಿ ಬಹಿರಂಗವನ್ನ ಪಡಿಸಿ ವಾಸ್ತವ ಸ್ಥಿತಿ ತಿಳಿಸುವಂತೆ ಸುದ್ದಿಗೋಷ್ಠಿಯಲ್ಲಿ ಮಹೇಶ್ ಆಗ್ರಹಿಸಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸುದ್ದಿ. 2019ನೇ ಇಸ್ವಿಲಿ ವರದಿ ಬರುತ್ತೆ. ಹಿಂದುಳಿದ ವರ್ಗದ ಏನು ಆಯೋಗ ಇದೆ, ಜಯಪ್ರಕಾಶ್ ಹೆಗಡೆ ಆಯೋಗವನ್ನು ವಿಸ್ತರಣೆ ಮಾಡ್ತಾರೆ. ಜಯಪ್ರಕಾಶ್ ಹೆಗಡೆಯವರು ಕಾಂತರಾಜ್ ವರದಿ ಸಂಬಂಧಪಟ್ಟಂಥದ್ದು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೂಡ ಕೊಡುತ್ತೆ. ಇವತ್ತು ಯಾರೋ ನಾಯಕ್ ಅಂತೇಳಿ ಹೊಸ ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿ ಮಾಡಿದೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನಾನು ಹಿಂದುಳಿದವ್ರ ಚಾಂಪಿಯನ್ನು ಅಂತ ಬಡಾಯಿ ಕೊಚ್ಕೊಳ್ಳೋ ಅಂಥ ಸಿದ್ದರಾಮಯ್ಯನವರು ಹಿಂದುಳಿದವರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಅಧಿಕಾರ ಸ್ವಾರ್ಥಕ್ಕೋಸ್ಕರ ಇವತ್ತು ಈ ಕಾಂತರಾಜ್ ವರದಿಯನ್ನು ಚರ್ಚೆ ಹೋಗಲಿ, ಕ್ಯಾಬಿನೆಟ್ಗೂ ತಗೊಳಕ್ಕೆ ಅವ್ರ ಶಕ್ತಿ ಸಾಮರ್ಥ್ಯ ಇಲ್ಲ ಅವರಿಗೆ. ಯಾರ ಹೆದರಿಕೆಗೆ ಈ ನಿಮ್ಮ ಕುರ್ಚಿ ಹೋಗುತ್ತೆ ಅನ್ನೋಕ್ಕೋಸ್ಕರ ತಾವು ಬೆದರಿ ಹಿಂದುಳಿದವ್ರಿಗೆ ಮೋಸ ಮಾಡ್ತಾ ಇದ್ದೀರಿ. ಕೇವಲ 3 ತಿಂಗಳು ಪಕ್ಕದ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅಧಿಕಾರಕ್ಕೆ ಬಂದು 4 ತಿಂಗಳಾಯಿತು, 4.5 ತಿಂಗಳಾಗಿದೆ. 3 ತಿಂಗಳಲ್ಲಿ ಅವರೇನು ಕಾಂತರಾಜ್ ಥರ ಕಮಿಷನ್ ನೇಮಕ ಮಾಡಲಿಲ್ಲ, ಅವರು ಅಲ್ಲಿಯ ಪ್ಲ್ಯಾನಿಂಗ್ ಕಮಿಷನ್ ಮುಖಾಂತರ ಮಾಡಿಸಿದ್ರು. ನಾನು ನಿಮ್ಗೆ ಇವತ್ತೊಂದು ಲೇಖನ ಕೊಡ್ತಾ ಇದ್ದೀನಿ. ಈ ಲೇಖನದಲ್ಲಿ ಸ್ವತಃ ಈ ಕಾಂತರಾಜ್ ವರದಿ ಮತ್ತು ಹಿಂದುಳಿದ ವರ್ಗದ ಆಯೋಗದ ಸದಸ್ಯರಾದಂಥ ಲಿಂಗಪ್ಪನವರು ಅವರು ಸಿದ್ದರಾಮಯ್ಯನವರ ಇನ್ನೊಂದು ಮುಖವನ್ನು ಅನಾವರಣವನ್ನು ಮಾಡಿದ ಲೇಖನವನ್ನು ಬರೆದಿದ್ದಾರೆ. ನಿಮಗೆ ಕೊಡ್ತೀನಿ, ತಗೊಳ್ಳಿ, ಓದಿ, ನಿಮಗೆಲ್ಲ ಕೊಡ್ತೀನಿ ನಾನು. ಅಂದರೆ ಎಷ್ಟು ಹಿಂದುಳಿದ ವರ್ಗದವರಿಗೆ ಮೋಸ ಮಾಡೋದು ಸಿದ್ದರಾಮಯ್ಯನವರು. ನೀವು ನಿಮಗೆ ಬದ್ಧತೆ ಇಲ್ಲದಿದ್ದರೆ ನೀವು ರಾಜೀನಾಮೆ ಕೊಟ್ಟು ಹೋಗಬೇಕು. ನೀವು ಗುಂಡ್ಲುಪೇಟೆ ತಾಲೂಕಿನ ಹುಂಡಿಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ನಂಜಪ್ಪ ಅಧ್ಯಕ್ಷರಾಗಿ, ನೀಲಮ್ಮ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಂತರ ಅಧ್ಯಕ್ಷ ನಂಜಪ್ಪರವರು ಮಾತನಾಡಿ, ನಾನು ಅಧ್ಯಕ್ಷನಾಗಲು ಸಹಕರಿಸಿದ ನನ್ನ ಎಲ್ಲ ಸದಸ್ಯರು ಹಾಗೂ ಸ್ನೇಹಿತರಿಗೆ, ಬಿಜೆಪಿ ಕಾರ್ಯಕರ್ತರು, ಮುಖಂಡರುಗಳಿಗೆ ಅಭಿನಂದನೆಯನ್ನ ತಿಳಿಸಿ ನನ್ನ ಕೈಯಲ್ಲಾದಷ್ಟು ಸಹಾಯವನ್ನ ಮಾಡಿ ಕುಂದುಕೊರತೆಗಳನ್ನ ಆಲಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಸದಸ್ಯರುಗಳಾದ ಮಧು ಡಿ, ಶಿವಪ್ಪ, ರಾಜು ಡಿ, ಮಹೇಂದ್ರ ಹೆಚ್, ಪಿ ಆನಂದ, ಸಾಕಮ್ಮ, ಅಂಬಿಕಾ, ಮಹೇಶ್ವರಿ, ಪಾರ್ವತಿ, ಪುಟ್ಟಮಾದಮ್ಮ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮಸ್ಕಾರ. ಈ ದಿನ ನಮ್ಮ ಹುಂಡಿಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನಾಗಿ ನನ್ನನ್ನು ಇವತ್ತು ವಿರೋಧದಿಂದ ನನ್ನೆಲ್ಲ ಸರ್ವ ಸದಸ್ಯರು ಆಯ್ಕೆ ಮಾಡಿದ್ದೀರಾ. ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಾನು ಈ ಒಂದು ಪಂಚಾಯಿತಿಯಲ್ಲಿ ಅಧ್ಯಕ್ಷನಾಗಿ ಇವತ್ತು ಆಯ್ಕೆಯಾಗಿದ್ದೀನಿ. ಇನ್ನು ಮುಂದಕ್ಕೆ ನನ್ನ 6 ಗ್ರಾಮಗಳಿಗೂ ಮೂಲಸೌಕರ್ಯವಾಗಿ ಏನೇನು ಬೇಕು ಅದನ್ನು ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಮತ್ತು ಈ ಒಂದು ಅಧ್ಯಕ್ಷರಾಗೋದಕ್ಕೆ ನನಗೆ ಸಹಕರಿಸಿದಂಥ ನನ್ನ ನಿಕಟಪೂರ್ವ ಶಾಸಕರು ನಿರಂಜನ್ ಕುಮಾರ್ ಮತ್ತು ನನ್ನ ಹಿರಿಯ ಮುಖಂಡರು ಮಾರ್ಗದರ್ಶಕರಾದಂಥ CM ಶಿವಮಲ್ಲಪ್ಪ ಮತ್ತು ನನ್ನೆಲ್ಲ ನಮ್ಮ ಗ್ರಾಮದ ಹಿರಿಯರು ಮತ್ತು ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಾನು ಆಭಾರಿಯಾಗಿರ್ತೀನಿ ಅಂತ ಈ ಮೂಲಕ ಹೇಳ್ತೀನಿ.
ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯದ ವಿಚಾರವಾಗಿ ಬಣ ವಿಚಾರಕ್ಕೆ ವಕ್ತಾರ ಎಂಜಿ ಮಹೇಶ್ ಪ್ರತಿಕ್ರಿಯಿಸಿದ್ದಾರೆ. ಇನ್ನು 4-5 ದಿನಗಳಲ್ಲಿ ಎಲ್ಲವೂ ಸರಿ ಹೋಗಲಿದೆ. ನಮ್ಮಲ್ಲಿ ಕಾರ್ಯಕರ್ತರ ನಡುವೆ ಗೊಂದಲವಿಲ್ಲ, ನಾಯಕರುಗಳ ಮಧ್ಯೆ ಗೊಂದಲವಿದೆ. ಪಕ್ಷದ ಚೌಕಟ್ಟಿನೊಳಗೆ ಚರ್ಚೆಯಾಗಬೇಕಿದ್ದ ವಿಚಾರಗಳು ಬಹಿರಂಗವಾಗಿದ್ದು ಬೇಸರವಾಗಿದೆ. ಇನ್ನು 4-5 ದಿನಗಳಲ್ಲಿ ಪಕ್ಷದಲ್ಲಿ ಎಲ್ಲವೂ ಸರಿ ಹೋಗಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಬಿಜೆಪಿ ವಕ್ತಾರ ಎಂಜಿ ಮಹೇಶ್ ವಿಶ್ವಾಸವನ್ನ ತೋರಿದ್ದಾರೆ. ಸರ್, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಬಿಜೆಪಿ ರಾಜ್ಯ ವಕ್ತಾರನಾಗಿ ಇನ್ನೊಂದು 3-4 ದಿನದಲ್ಲಿ 11ನೇ ತಾರೀಕು ಒಳಗಡೆ ಈ ಎಲ್ಲ ಸಮಸ್ಯೆಗಳು ಆಗತ್ತೆ. ಯಾವ ಕಾರ್ಯಕರ್ತರು ಗೊಂದಲ ಇದು? ಕಾರ್ಯಕರ್ತರಿಂದ ನಿರ್ಮಾಣ ಆದಂಥ ರಾಜಕೀಯ ನಾಯಕರುಗಳ ಮಧ್ಯದಲ್ಲಿ ಗೊಂದಲ ಇದೆ. ನಾನು ಅದನ್ನು ಇಲ್ಲ ಅಂತ ಹೇಳ್ತೇನೆ. ಕಾರ್ಯಕರ್ತರು ಮತ್ತಷ್ಟು ವಿವೇಕದಿಂದ ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯಕರ್ತರು ನಡ್ಕೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ. ನಾಯಕರು ಅಂತಕ್ಕಂಥದ್ರಲ್ಲಿ ವ್ಯತ್ಯಾಸಗಳಾಗಿರ್ಬೋದು. ಇನ್ನೊಂದು 4-5 ದಿನ 10ನೇ ತಾರೀಕು 8 ದೆಹಲಿ ಚುನಾವಣೆ ಫಲಿತಾಂಶ, 10ನೇ ತಾರೀಕು ಕರ್ನಾಟಕದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹಾಗಂತಲ್ಲ, ಪಕ್ಷದ ಹಿರಿಯರು ಭಾಳ ಸೂಕ್ತವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ರಾಜ್ಯದ ಇದಕ್ಕೋಸ್ಕರ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಈ ಇಡೀ ಚುನಾವಣೆ ಪ್ರಕ್ರಿಯೆಗೆ ಮಾಡಲಾಗಿದೆ. ಅವರು ಬಂದು ಮಾಡ್ತಾರೆ. ಒಂದು ನೋಡಿ, ಬಿ ಜೆ ಪಿಯಲ್ಲಿ ಇರತಕ್ಕಂಥದ್ದು ಸೂಕ್ತ ವ್ಯಕ್ತಿಯನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅಧ್ಯಕ್ಷರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮತ್ತಷ್ಟು ಸಶಕ್ತವಾಗಿ ಪಾರ್ಟಿಯನ್ನು ಕಟ್ತೀವಿ. ನೋಡಿ, ನಾನು ಹೇಳ್ತಾ ಇದ್ದೀನಿ, ನಮ್ಮ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕಳೆದ 1.5 ವರ್ಷದಲ್ಲಿ ಈ ಪಾರ್ಟಿಯನ್ನು ಕಟ್ಟುವಂಥದ್ದು ಕೆಲಸ ಮಾಡಿದ್ದೀವಿ. ಪಕ್ಷ ಏನು ಸೂಕ್ತ ತೀರ್ಮಾನ ತೆಗೆದುಕೊಂಡು ಅಧ್ಯಕ್ಷರನ್ನಾಗಿ ಮಾಡ್ತಾರೆ, ಅಧ್ಯಕ್ಷರ ನೇತೃತ್ವದಲ್ಲಿ ಪಕ್ಷವನ್ನು ಕಟ್ಟೋದಷ್ಟೇ ನಮ್ಮ ಕೆಲಸ. ವಿಜೇಂದ್ರರವರ ಮೇಲೆ ಯಾಕಿಷ್ಟು ದ್ವೇಷ ಎಂಬ ವಿಚಾರವಾಗಿ ಮೂಡ ಹಗರಣ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿರುವುದು ಕೆಲವರಿಗೆ ಅಸೂಯೆ. ಬಿಜೆಪಿಯಲ್ಲಿ ಇರುವ ಕೆಲವು ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಅಸಹನೆ ತಂದಿರಬಹುದು. ನನಗೆ ಗೊತ್ತಿಲ್ಲ, ಕೆಲವರ ನಡವಳಿಕೆ ನೋಡಿದರೆ ಹಾಗೆ ಅನ್ನಿಸುತ್ತಿದೆ. ಬೆರಳೆಣಿಕೆ ದಿನಗಳಲ್ಲಿ ಇದಕ್ಕೆಲ್ಲ ತಾರ್ಕಿಕ ಅಂತ್ಯ ಕಾಣುತ್ತದೆ ಎಂದು ಮೈಸೂರಿನಲ್ಲಿ ಹಿಂದುಳಿದ ಮೋರ್ಚಾ ಅಧ್ಯಕ್ಷ ಹೇಳಿಕೆಯನ್ನ ನೀಡಿದ್ದಾರೆ. ಕೆಲವು ಸಮಯ ತುಂಬ ಚೆನ್ನಾಗಿ ಕೆಲಸ ಮಾಡೋದು ರಾಜಕೀಯದ ಡಿಸ್ಕ್ವಾಲಿಫಿಕೇಷನ್ ಅನಿಸ್ಕೊಳುತ್ತೆ. ಮೂಢ ಅಂತ ಹಗರಣ ಈ ಮಟ್ಟಕ್ಕೆ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋದಂಥ ಸಂಘಟನಾ ಸಾಮರ್ಥ್ಯ ಕೂಡ ಕೆಲವರಿಗೆ ಅಸೂಯೆ ತಂದಿರಲಿದ್ದು ಸಹಜ. ಬಿ ಜೆ ಪಿಯಲ್ಲೇ ಇರ್ತಕ್ಕಂಥ ಕೆಲವು ಸಿದ್ದರಾಮಯ್ಯ ಪ್ರೇಮಿಗಳಿಗೆ ಕೂಡ ಅದು ಅಸಹನೆ ತಂದಿರ್ಬೋದು, ನನಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರ ನಡವಳಿಕೆಗಳು ನೋಡಿದ್ರೆ ಆಗ್ತಾಯಿದೆ. ಯಾಕೆಂದರೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋದರೆ ಅವ್ರಿಗೆ ನನಗೆ ವ್ಯತ್ಯಾಸ ಏನು ಇಲ್ಲ ಅಂತ ಆಗಬಾರ್ದು. ಅದಕ್ಕೆ ಭಾಳ ಸನ್ನಿಹಿತ ಇದೆ, ಭಾಳ ಎಡ್ಜಲ್ಲಿದೆ. ಬೆರಳೆಣಿಕೆ ದಿನದಲ್ಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣುತ್ತೆ. ಶಿಸ್ತು ಅಂದರೆ ಏನು ಅಂತ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ತೋರಿಸ್ಕೊಡ್ತಾರೆ. ಆಗಲೇಬೇಕು. ಇದು ಆದಿ ಬೀದಿಯಲ್ಲಿ ನಿಂತು ಮಾತನಾಡುವಂಥ ವ್ಯವಸ್ಥೆ ಇರ್ತಕ್ಕಂಥ ಪಕ್ಷ ಅಲ್ಲ. ಇದು ಸಂಘ ಪರಿವಾರದ ಒಂದು ಮಾರ್ಗದರ್ಶನ ಪಡೆದು ಶಿಸ್ತಿನ ಚೌಕಟ್ಟಿನಲ್ಲಿ ಕಾರ್ಯಕರ್ತರ ಪಕ್ಷವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೆಳೆದು ನಿಂತಿದೆ. ಸನ್ಮಾನ್ಯ ಯಡಿಯೂರಪ್ಪನವರ ಆದಿಯಾಗಿ ಪಕ್ಷವನ್ನು ಕಟ್ಟಿದಂಥ ಅನೇಕ ಹಿರಿಯರು ಬೀದಿ ಬೀದಿ ಸುತ್ತಿ ಈ ಪಕ್ಷವನ್ನು ಕಟ್ಟಿದ್ದಾರೆ, ಕಾರ್ಯಕರ್ತರನ್ನು ಬೆಳೆಸಿದ್ದಾರೆ. ದಕ್ಷಿಣ ಭಾರತದಲ್ಲಿ ಕರ್ನಾಟಕಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕವನ್ನು ಹೆಬ್ಬಾಗಿಲಾಗಿ ನಿರ್ಮಾಣ ಮಾಡಿದ್ದಾರೆ. ಆದ್ದರಿಂದ ಪಕ್ಷದ ಶಕ್ತಿ ಕುಗ್ಗಿಸುವಂಥದ್ದು ಇದರ ಹಿಂದೆ ಇರುವಂಥ ಪಿತೂರಿ ಹೊರತು ವಿಜೇಂದ್ರ ಅವರು ಅಲ್ಲ ಅಂತಕ್ಕಂಥದ್ದು ಕೂಡ ನನಗನ್ನಿಸ್ತದೆ. ದೆಹಲಿ ಚುನಾವಣೆಯ ಎಕ್ಸಿಟ್ ಪೋಲ್ ಸಮೀಕ್ಷೆಯಲ್ಲಿ ಬಿಜೆಪಿ ಮುಂದಿರುವ ವಿಚಾರ ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಆಗಲಿದೆ ಎಂದು ತಿಳಿಸಿದ್ದಾರೆ ಮಹೇಶ್ ರವರು. ದೆಹಲಿ ಜನತೆ ಆಮ್ ಆದ್ಮಿ ಪಕ್ಷದ ಆಡಳಿತದಿಂದ ಬೇಸರಗೊಂಡಿದ್ದಾರೆ. ದೆಹಲಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಧ್ಯಮ ವರ್ಗದ ಜನರಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ತೆರಿಗೆ ವಿನಾಯಿತಿ ಮಿತಿ 12 ಲಕ್ಷ ನೀಡಿರುವುದು ಅವರಿಗೆ ಅನುಕೂಲವಾಗಲಿದೆ. ಈ ಬಾರಿ ವಾತಾವರಣ ಬಿಜೆಪಿ ಪರವಾಗಿದ್ದು ಪಕ್ಷ ಅಧಿಕಾರಕ್ಕೆ ಬರಲಿದೆ. ದೆಹಲಿಯಲ್ಲಿ ಈ
ಬಾರಿ ಅಧಿಕಾರ ಗದ್ದುಗೆ ಏರುವುದಾಗಿ ಖಚಿತತೆಯನ್ನ ವ್ಯಕ್ತಪಡಿಸಿದ್ದಾರೆ ಮಹೇಶ್ ರವರು. ದೆಹಲಿ ಚುನಾವಣೆ ನಾನು ಭಾಳ ಹತ್ರದಿಂದ ಅಬ್ಸರ್ವ್ ಮಾಡಿದ್ದೀನಿ. ಎರಡು ಸಂಗತಿ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಒಂದು, ಅರವಿಂದ್ ಕೇಜ್ರಿವಾಲ್ ಅವರ ನಿಜ ಬಣ್ಣ ಜನರಿಗೆ ಅರಿವಾಯಿತು. ಅದು ಶೀಶ್ ಮಹಲ್ ಒಂದೇ ಅಲ್ಲ, ಅವ್ರು ಶೀಶ್ ಮಹಲ್ನಲ್ಲೇ 60 ಕೋಟಿ ಕೊಟ್ಟು ಒಂದು ಅವರ ಮನೆ ರಿನೋವೇಟ್ ಮಾಡಿದ ವಿಚಾರಕ್ಕಂತಲ್ಲ, ಯಾವ ಕಾರಣಕ್ಕೋಸ್ಕರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಂಥ ಅಣ್ಣಾ ಹಜಾರೆಯರ ಆ ಒಂದು ಇದರಿಂದ ಏನು ನಿರ್ಮಾಣ ಆದಂಥ ಒಂದು ರಾಜಕೀಯ ಪಾರ್ಟಿ ಎಲ್ಲ ತತ್ವವನ್ನು ಗಾಳಿಗೆ ತೋರಿತು. ಕೊರೋನಾ ಘಟ್ಟದಲ್ಲಂತೂ ಅದು ಮಾಡಿದಂಥ ಬ್ಲಂಡರ್ಸ್ಗಳು, ಅದು ಪೂರ್ವಾಂಚಲದ ಜನಗಳು ಬಂದು ಅಲ್ಲಿ ತಲುಪಿದರು. ಅವರನ್ನು ಅಮಾನವೀಯವಾಗಿ ಒಂದು ಪ್ರಾಣಿಗಿಂತ ಕಡೆದಾಗಿ ನಡ್ಕೊಂಡ್ರು. ಅವರು ಯಾರು ಸತ್ತರೆ, ಪೂರ್ವಾಂಚಲ್ ಅಂತಂತಂದರೆ ಬಿಹಾರ್ ಮತ್ತು ಈ ಕಡೆಯಿಂದ ಬಂದಂಥವ್ರು, ಅವ್ರು ಯಾರು ಸತ್ತರೆ ಸಾಯೋಕ್ಕೋಸ್ಕರ ಕಾಂಪನ್ಸೇಷನ್ಗೋಸ್ಕರ ಡೆಲ್ಲಿಗೆ ಬರ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕಾಂಪನ್ಸೇಷನ್ ಕೊಟ್ಟರೆ ಅದಕ್ಕೆ ಸಾಯಕ್ಕೋಸ್ಕರ ಬರ್ತಿದ್ದಾರೆ ಅನ್ನೋ ಅಂತ ಮಾತು ಹೇಳಿದರು. ಮತ್ತು ಮೋದಿಯವರು ಮೊನ್ನೆ ಮಾಡಿದಂಥ 12 ಲಕ್ಷ ಏನಿದೆ ಇನ್ಕಮ್ ಟ್ಯಾಕ್ಸು, 56% ಅಲ್ಲಿ ಮಧ್ಯಮ ವರ್ಗದ ಜನ ಇದೆ. ದೊಡ್ಡ ಪ್ರಮಾಣದಲ್ಲಿ ಅದರ ಮೇಲೆ ಪ್ರಭಾವ ಬೀರಿದೆ. ಖಂಡಿತವಾಗ್ಲೂ ನಂಬಿಕೆ ಇದೆ, ಎಕ್ಸಿಟ್ ಪೋಲು ಎಕ್ಸಾಕ್ಟ್ ಪೋಲ್ ಆಗ್ಬೋದು ಅಂತ. ದೇಶಕ್ಕಾಗಿ ಹೋರಾಡಿದ ಯೋಧನನ್ನು ಮುಡಾ ಅಮಾನವೀಯವಾಗಿ ನಡೆಸಿಕೊಂಡಿದೆ ಎಂದು ಮುಡಾ ವಿರುದ್ಧ ರಾಜ್ಯ ಬಿಜೆಪಿ ವಕ್ತಾರ ಎಂಜಿ ಮಹೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೈಟ್ ವಿಚಾರವಾಗಿ ಯೋಧರೊಬ್ಬರನ್ನ ಮುಡಾ ಕೋರ್ಟ್ಗೆ ಅಲೆದಾಡಿಸುತ್ತಿದೆ. ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ ವ್ಯಕ್ತಿಗೆ ಮುಡಾ ಸೈಟ್ ಕೊಡುತ್ತೆ, ಆದ್ರೆ ಯೋಧನಿಗೆ 21,000 ಹಣ ನೀಡಿಲ್ಲ ಅಂತ ಸೈಟ್ ನೀಡದೆ ಕೋರ್ಟ್ ಮೆಟ್ಟಿಲೇರಿಸಿದೆ. ಆದ್ರೆ ಅದೇ ಮುಡಾ ಸಿಎಂ ಸಿದ್ದರಾಮಯ್ಯರವರಿಗೆ ನಿಯಮ ಬಾಹಿರವಾಗಿ ಸೈಟ್ ನೀಡಿ ಸಿಎಂ ಮನೆಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಕೊಡುತ್ತದೆ. ಆದರೆ ದೇಶಕ್ಕಾಗಿ ಹೋರಾಡಿದ ಸೈನಿಕನನ್ನ ಅಮಾನವೀಯವಾಗಿ ನಡೆಸಿಕೊಳ್ಳುತ್ತಿದೆ. ಸರ್ಕಾರ ಈ ಕೂಡಲೇ ಯೋಧನಿಗೆ ಕ್ಷಮೆ ಕೇಳಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಮಹೇಶ್ ಆಗ್ರಹಿಸಿದ್ದಾರೆ. ಮೂಡಾ ರಸ್ತೆಗೆ ಹೋಗೋರಿಗೆ ಬೇನಾಮಿ ಸೈಟ್ ಕೊಡುತ್ತೆ. ಆದರೆ ಒಬ್ಬ ಯೋಧ, ಕಾರ್ಗಿಲಿನ ಯುದ್ಧದಲ್ಲಿ ಹೋರಾಟ ಮಾಡಿದಂಥ ಯೋಧನಿಗೆ ಆತನ ಏನು ಸರ್ವಿಸ್ ಗ್ಯಾಲೆಂಟ್ರಿ ಅವಾರ್ಡು, ವಿಶಿಷ್ಟ ಸೇವಾ ಪದ ಬಂದಂಥ RN ಪ್ರಸಾದ್ ಅಂತಕ್ಕಂಥ ವ್ಯಕ್ತಿಗೆ ಮೂಡಾ ಅವತ್ತು ಅವರ ಏನು ಎಕ್ಸ್ ಸರ್ವಿಸ್ ಮೆನ್ ಕೋಟಾದಲ್ಲಿ ಅವರಿಗೆ ಸೈಟ್ ಕೊಡಲಾಗತ್ತೆ. ಎಷ್ಟು ಒಂದು ಅಮಾನವೀಯವಾಗಿ ಒಬ್ಬ ಯೋಧನ ಜೊತೆ ಈ ಮೂಡಾ ನಡ್ಕೊಳ್ಳುತ್ತೆ. ಸಿದ್ದರಾಮಯ್ಯವ್ರಿಗೆ ಒಂದು ಕಾನೂನು ಮೀರಿ ಸಿದ್ದರಾಮಯ್ಯ ಅವರ ಮನೆಯವರಿಗೆ ಸೈಟ್ ಕೊಡುತ್ತೆ. ಆದರೆ ಒಬ್ಬ ಯೋಧನಿಗೆ, ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ಯೋಧನಿಗೆ 21,000 ರೂಪಾಯಿ ಕಟ್ಟಿಲ್ಲ ಅಂತ ತಮ್ಗೆ ಗೊತ್ತಿರಲಿ. 21,830 ರೂಪಾಯಿ ಈ ದುಡ್ಡು ಕಟ್ಟಿಲ್ಲ ಅಂತ ಒಬ್ಬ ಯೋಧನ ಸೈಟನ್ನು ಫೋರ್ಫಿಟ್ ಮಾಡಿಕೊಂಡ್ರು. ಹೈಕೋರ್ಟ್ ಚೀಮಾರಿ ಹಾಕಿದೆ ಇವತ್ತು ಮೂಡಾಗೆ. ಹೈಕೋರ್ಟ್ ಚೀಮಾರಿ ಹಾಕಿದೆ. ಕೇವಲ 21,000 ರೂಪಾಯಿಗೆ ಒಬ್ಬ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ಒಬ್ಬ ಯೋಧನ ವಿಚಾರವಾಗಿ ಇಷ್ಟು ವರ್ಷ ಕೋರ್ಟ್ ಕಲಿಸಿದ್ರು ಒಬ್ಬ ಯೋಧನಿಗೆ. ಯಾವ ರೀತಿ ಆಡಳಿತ ನಡೆಸ್ತಿದೆ ಕರ್ನಾಟಕದಲ್ಲಿ? ನೆನೆ ಮಾನ್ಯ ಹೈಕೋರ್ಟ್ ಚಿಮರೆ ಹಾಕಿದೆ ಮೈಸೂರು ಮೂಡಾಗೆ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ದೇಶಕ್ಕೋಸ್ಕರ ಬಲಿದಾನ ಮಾಡಿದಂಥ ಸೈನಿಕರಿಗೆ, ದೇಶಕ್ಕೋಸ್ಕರ ಬಲಿ ಕೊಡ್ತಕ್ಕಂಥ ರೈತರಿಗೆ, ದೇಶಕ್ಕೋಸ್ಕರ ಮಾಡ್ತಕ್ಕಂಥ ಪತ್ರಕರ್ತರಿಗೆ ನ್ಯಾಯವನ್ನೇ ಕೊಡದಿರ್ತಕ್ಕಂಥ ಒಂದು ಅಸಮರ್ಥ ಸರ್ಕಾರ ಇವತ್ತು. ಭ್ರಷ್ಟರು ಇವತ್ತು ಲ್ಯಾಂಡ್ ಮಾಫಿಯಾಗಳಿಗೆ ಮೂಡಾ ಒಳಗಡೆ ಇವತ್ತು ರತ್ನಗಂಬಳಿ. ಸಿದ್ದರಾಮಯ್ಯನವ್ರಿಗೆ ಸೈಟನ್ನು ಮನೆಗೆ ಹೋಗಿ ರಿಜಿಸ್ಟರ್ ಮಾಡಿಕೊಡ್ತಾರೆ. ಮನೆಗೆ ಹೋಗಿ ರಿಜಿಸ್ಟರು, ಸಬ್ ರಿಜಿಸ್ಟರ್ ಮನೆಗೆ ಹೋಗ್ತಾರೆ. ಆದರೆ ಒಬ್ಬ ಯೋಧನಿಗೆ ಹೋಗೋದಿಲ್ಲ, ಯೋಧ ಕೋರ್ಟ್ಗೆ ಹೋಗಬೇಕು. ಯಾವ ಪರಿ ಆಡಳಿತ ಈ ಮೈಸೂರಿನಲ್ಲಿ ನಡೀತಿದೆ ಕರ್ನಾಟಕದಲ್ಲಿ?
ಭ್ರಷ್ಟಾಚಾರ ಅಂತಕ್ಕಂಥದ್ದು ಮುಗಿಲು ಮುಟ್ಟಿರ್ತಕ್ಕಂಥದ್ದು.